ವಿಜ್ಜ ಜಲ್ದಿ ಜಲ್ದಿ ತೆಗಿಲಿ, ಇಲ್ಲಿ ಬೋಟ್ ಮುಣಗಾತೈತಿ. ವಾಟ್ಸ್ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಗೈಸ್, ನಾವ್ ಬಂದ್ ಇವತ್ತ ಬೆಳಗಾವಿಗೆ ಎದಕ್ಕಪ್ಪ ಅಂತಂದ್ರ ಒಂದ್ ಎಕ್ಸಾಮ್ ಇತ್ತು. ಅದನ್ನ ಬರ್ದು ನಾವ್ ಓದ್ವಿ ಇಲ್ಲಿ ಕಡೆ ಡೈನೋಸರ್ಸ್ ಗೆ ಮತ್ತ ಅದ್ರ ಪಾಪಗ್ ಒಂದ್ ಹಾಯ್ ಹೇಳಿ ನಾವ್ ಓದ್ವಿ ಪೆಡಲ್ ಬೋಟಿಂಗ್. ಏನ್ರ ಹೇಳ್ತೀರಿ? ಖುಷಿ ಆಯ್ತ್ರಿ, ಅದು ನಿಮ್ ಜೊತೆ ಬಂದಿದ್ದು ಬಹಳ ಖುಷಿ ಆಯ್ತು. ಮತ್ತರಿ ಮಸ್ತ್ ಹಾಡ್ ಹೇಳ್ಕೊಂಡ್ ಪೆಡಲ್ ಬೋಟಿಂಗ್ ಮಾಡತ್ತಿದ್ವಿ. ಅಷ್ಟ್ರೊಳಗ ಬೋಟ್ ಹೊಡೆದು ಬೋಟ್ ಒಳಗ್ ನೀರ್ ಬಂದು ನೋಡ್ರಿ. ಹಂಗ ಬೋಟ್ ಒಳಗ್ ನೀರ್ ತುಂಬಿ ಬೋಟ್ ಮುಣಗಾತ್. ಅಂಡ್ ಈ ನೀರೊಳಗೆ ಯಾವ ಪ್ರಾಣಿ ಅದ ನಮಗೂ ಗೊತ್ತಿಲ್ಲ. ವಿಜ್ಜ ಜಲ್ದಿ ಜಲ್ದಿ ತೆಗಿ ವಿಜ್ಜ, ಇಲ್ಲಿ ಬೋಟ್ ಮುಣಗಾತೈತಿ. ಅಂಡ್ ನೀರೆಲ್ಲ ತೆಗೆದ್ಮೇಲೆ ಬೋಟ್ ಮೂವ್ ಆಗತ್ತ. ಮತ್ ಅದನ್ನ ಪರ್ಫೆಕ್ಟ್ ಪಾರ್ಕಿಂಗ್ ಮಾಡಿ ನಾವ್ ಹೋದ್ವಿ ದುರ್ಗಾದೇವಿ ಮಂದಿರ್. ಗುಡಿ ಒಳಗ ಗಾಡಿ ಹೋಗೋದ್ ನೋಡಿ ಫುಲ್ ಶಾಕ್ ಆಗ್ಬಿಟ್ಟಿದ್ದೆ ನಾನಂಕ್ರು. ಅಂಡ್ ಒಳಗ್ ಹೋಗಿ ನೋಡಿದ್ರ ಎಲ್ಲರೂ ದಾರಿ ಒಳಗ್ ಹೋಗು ಮುಂದ ದೇವಿ ದರ್ಶನ ಮಾಡ್ಕೊಂಡು ಹೊಂಟಿದ್ರ. ಅಂಡ್ ನಾವು ಹಂಗ ದರ್ಶನ ಮಾಡ್ಕೊಂಡು ಮಸ್ತ್ ಕಬ್ಬಿನ ಹಾಲು ಕುಡಿದು ನಾವ್ ಹೋದ್ವಿ ಬೆಳಗಾವಿ ಫೋರ್ಟ್. ಅಂಡ್ ಇದು ನೋಡಿದ್ರ ಬಾಳ್ ಪುರಾತನ ಕಾಲದ ದೇವಸ್ಥಾನ ಅಂತ ಅನ್ಸುತ್ತ. ಯಾಕಂದ್ರ ಈಗೆಲ್ಲ ಈ ಆರ್ಕಿಟೆಕ್ಚರಲ್ ಸ್ಟೈಲ್ ಒಳಗ ದೇವಸ್ಥಾನ ಕಟ್ಟೋದಿಲ್ಲ. ಇವೆಲ್ಲ ಒಂಥರ ಮಾಸ್ಟರ್ ಪೀಸ್ ಇದ್ದಂಗ. ಅಂಡ್ ಹಂಗ ನಮ್ ಲವರ್ ಬಾಯ್ ವಿಜಯ್ ಅವ್ರದ್ದು ಒಂದೆರಡು ರೀಲ್ಸ್ ಮಾಡಿ ಬೆಳಗಾವಿ ಕುಂದ ತಗೊಂಡು ಮಸ್ತ್ ಬ್ಯಾಟಿಂಗ್ ಮಾಡಿ ನಾವ್ ಹೋದ್ವಿ ರೈಲ್ವೆ ಸ್ಟೇಷನ್. ಅಂಡ್ ಅಲ್ಲೇ ಒಂದ್ ಎಸ್ಕಲೇಟರ್ ಇತ್ತು. ಇದನ್ ಸಣ್ಣವಿದ್ದಾಗಿಂದ ನಾನು ಎಕ್ಸಲೇಟರ್ ಅಂತ ಕರೀತಿದ್ದೆ. ಇವತ್ತ ಗೊತ್ತಾಗಿದ್ದಂಗ ಅದು ಎಸ್ಕಲೇಟರ್ ಅಂತಂದ. ಅಂಡ್ ಅದ್ರೊಳಗ್ ಸ್ವಲ್ಪ ಆಟಾಡ್ಬೇಕಂತ ಅನ್ಸಿತ್ತು. ಅಂಡ್ ಎಲ್ಲೋ ಹೋಗೋ ಒಬ್ರು ಅಂಕಲ್ ನನ್ನ ನೋಡ್ಕೊಂಡು ಹೋದ್ರು. ಆದ್ರೆ ನಂಗೆ ಬಾಳ್ ಮಜಾ ಬಂತ. ಅಂಡ್ ಒಂದ್ ಸ್ವಲ್ಪ ಹೊತ್ತಿಗೆ ಹರಿಪ್ರಿಯ ಎಕ್ಸ್ಪ್ರೆಸ್ ಬಂತು. ಸೀಟ್ ಕೂಡ ಸಿಕ್ತು. ಹಂಗೆ ಫೇಸ್ ಒಳಗ್ ಪಿಗ್ಮೆಂಟೇಶನ್ ಕೂಡ ಪ್ರೊಡ್ಯೂಸ್ ಆಗಿತ್ತು. ಫ್ರೆಶ್ ಆಗಿ ನಾ ರೀಚ್ ಆದೆ ಗದಗ್ ಜಂಕ್ಷನ್. ಹಂಗ ಪುಣ್ಯಕ್ ಲಾಸ್ಟ್ ಬಸ್ಸು ಸಿಕ್ತು. ನನ್ನನ್ನು ಬರಮಾಡಿಕೊಳ್ಳಲು ನಮ್ಮ ಸಹೋದರನಾದ ಅಭಿಷೇಕ್ ಅವರು ಬಂದಿದ್ದರು. ಅಂಡ್ ಈ ವಿಡಿಯೋನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಈ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸಿಗುವ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.